ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಮ್ಮ ಪಾಪದು ಫೋಟೋ ಶೂಟ್ ಇದೆ, ಅದಕ್ಕೆ ಫೈನಲ್ ಇವತ್ತು ನಾನು 3 ಮಂತ್ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ದೀವಿ 3 ಮಂತ್ ಫೋಟೋ ಶೂಟು ಮಾಡಿ ಸಿಸ್ಟರ್ ಎಂತಕ್ಕೆ ಮಾಡ್ತಾ ಇಲ್ಲ ಅಂತ. ಸ್ವಲ್ಪ ಆಚೆ ಈಚೆ ಆಗ್ತಾ ಇತ್ತು, ಅದಕ್ಕೆ ಇವತ್ತು ಫೈನಲ್ ಆಗಿ ನಾನು ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖುಷಿ ಆಗ್ತಾ ಇದೆ. ಯಾವ ಥರ ಮಾಡ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ. ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಮಾಸ್ಟರ್ ಚೆಫ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಪಾಪುದು. ಅದಕ್ಕೆ ನನ್ನ ಹಸ್ಬೆಂಡು ಸಹಿತ ಬರ್ತೀನಿ ಅಂತ ಹೇಳಿದ್ದಾರೆ. ರಂಗನ ಸಹಿತ ಬಂದಿದ್ದಾದಮೇಲೆ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂದಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಸಹಿತ ರೆಡಿ ಆಗಿದ್ದೀನಿ. ಹಾಗೆ ಸುಮ್ಮನೆ ಈ ಥರದ ಬಟ್ಟೆ ಎಲ್ಲ ನೋಡಿ, ಈ ಥರದ ಬಟ್ಟೆ ಎಲ್ಲ ಸುಮ್ಮನೆ ಎಷ್ಟು ದಿನ ಆಯಿತು ಗೊತ್ತಾ ಫ್ರೆಂಡ್ಸ್, ಹಾಕೊಳ್ತಾನೆ ಇಲ್ಲ. ನಮ್ಮ ಅಮ್ಮನೂ ಬೈತಾಯಿದ್ರು. ರಂಗನ ಸಹಿತ ನಿನ್ನ ಬಟ್ಟೆನೇ ಹಾಕೊಳ್ಳೋದಿಲ್ಲ, ಬರೀ ನೈಟ್ ಡ್ರೆಸ್ಸೇ ಹಾಕೊಳ್ತಾ ಇರ್ತೀಯ ಅಂತ ಬೈತಾಯಿದ್ರು. ಅದಕ್ಕೆ ಫೈನಲಾಗಿ ನಾನು ಸಹಿತ ಈ ಥರದ್ದು ಹಾಕ್ಕೊಂಡಿದ್ದೀನಿ. ತುಂಬ ಲಾಂಗ್ ಇದೆ ಇದು, ಡಾರ್ಕ್ ಗ್ರೀನ್ ಕಲರು. ಅಲ್ಲಿ ಯಾವ ಥರ ಕಾಣ್ತಿದೆಯೋ ಗೊತ್ತಿಲ್ಲ ನನಗೆ. ಇದು ಬಂದು ಗ್ರೀನ್ ಕಲರು ಚೆನ್ನಾಗಿ ಕಾಣುತ್ತೆ ನನಗಂತೂ. ಆಮೇಲೆ ನೋಡೋಣ, ಆದರೆ ಫುಲ್ ಔಟ್ಫಿಟ್ ತೋರಿಸ್ತೀನಿ ನಂದು. ಇದು ಇಲ್ಲೇ ತೊಗೊಂಡಿರೋದು, ಆನ್ಲೈನಲ್ಲಿ ತೊಗೊಂಡಿಲ್ಲ ಫ್ರೆಂಡ್ಸ್. ಜಸ್ಟ್ 450 ರುಪೀಸ್ ಕೊಟ್ಟೆ. ತುಂಬ ವರ್ತಾಗಿ ಸಿಕ್ತು ಅಂತಲೇ ಹೇಳ್ಬೋದು. ಇವಾಗ ತೊಗೊಂಡ್ರೆ ಒಂದು 600 ಆ ರೀತಿಯಾಗಿ ಹೇಳ್ತಾರೆ. ಮತ್ತು ಬಾಡಿ ಫಿಟ್ನೆಸ್ಸಿಗೂ ಸಹಿತ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನನಗಿಲ್ಲಿ ಕಟ್ಟೋದು ಕೊಟ್ಟಿದ್ದಾರಲ್ಲ, ಅದು ತುಂಬ ಇಷ್ಟ ಆಯಿತು. ಬಾಡಿ ಫಿಟ್ನೆಸ್ಸಿಗೆ ತುಂಬ ಚೆನ್ನಾಗಿದೆ. ದಪ್ಪ ಇದ್ದು ಸಣ್ಣ ಇದ್ದರೂ ಫಿಟ್ನೆಸ್ಸಿಗೆ ತಕ್ಕನಾಗೆ ಡ್ರೆಸ್ಸನ್ನು ಹಾಕ್ಕೊಳ್ಬೋದು. ಓಕೆ ಬನ್ನಿ, ತಡ ಮಾಡೋದು ಬೇಡ, ಫೋಟೋಶೂಟನ್ನು ಮಾಡೋಣ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಷ್ಟು ಜನ ಲೈಕ್ ಮಾಡ್ತೀರಾ? ಈ ವಿಡಿಯೋ ಇಷ್ಟ ಆಗಿದ್ರೆ, ಪಾಪದು ಫೋಟೋಶೂಟ್ ಇಷ್ಟ ಆಗಿದೆ, ಪ್ಲೀಸ್ ಆದಷ್ಟು ಜನ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಆಯಿತಾ. ಕಮೆಂಟ್ ಮಾಡಿ ಹೇಗಿತ್ತು ಅಂತೆಲ್ಲ ಸಹಿತ. ಬನ್ನಿ, ರಂಗ ಬರೋ ಅಷ್ಟೊತ್ತಿಗೆ ನಾನು ಸಹಿತ ಪಾಪು ರೆಡಿ ಮಾಡಿಬಿಡ್ತೀನಿ. ರೆಡಿ ಮಾಡಿದ್ರೆ ಕರೆಕ್ಟಿಗೆ ಅವಳಿಗೆ ಡ್ರೆಸ್ಸು ಸಹಿತ ಮ್ಯಾಚಿಂಗ್ ಆಗಿಬಿಡುತ್ತೆ. ಆನ್ಲೈನಲ್ಲಿ ತರಿಸಿದ್ದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಏನಾದ್ರು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕೋಡ್ ನಿಮಗೆ ಸೆಂಡ್ ಮಾಡ್ತೀನಿ. ಚೆನ್ನಾಗಿದೆ. ಜಸ್ಟ್ 64 ಆಫರು ಮೀಶೋದಲ್ಲಿ ಆಫರ್ ಬಿಟ್ಟಿದ್ರು ಫ್ರೆಂಡ್ಸ್. ಆಗಸ್ಟ್ 2 to 8 ತಾರೀಕುವರೆಗೂ ನಮಗೆ ಆಫರ್ ಬಿಟ್ಟಿದ್ರು. 80% 70% ಅಷ್ಟು. ಆವಾಗ ತೊಗೊಂಡಿದ್ದು, ಬೈ ಮಾಡಿದ್ದು. ಇವಾಗ ರೇಟ್ ನೋಡಿದೆ, ಬಂದುಬಿಟ್ಟು 100 150 ಮೇಲೆ ಇದೆ. ಇದು ಬಂದುಬಿಟ್ಟು 60 ರುಪೀಸು 64 ರುಪೀಸ್ ಏನೋ ಕೊಟ್ಟೆ. ಓಕೆ ಬನ್ನಿ, ಇಲ್ಲೇ ಮಾಡ್ತೀನಿ. ಮಂಚದ ಮೇಲೆ ಮಾಡೋಣ ಅಂತ ಕೆಳಗಡೆ ಮಾಡಿಬಿಟ್ರೆ ಸ್ವಲ್ಪ ನೋವಾಗ್ಬಿಡುತ್ತೆ ಏನೋ ಅಂತ ಭಯ ಆಗುತ್ತೆ. ನನ್ನ ಹಸ್ಬೆಂಡ್ ಆಲ್ರೆಡಿ ಫೋನ್ ಮಾಡಿದ್ದಾರೆ, ಕೆಳಗೇನು ಮಾಡೋದು ಬೇಡ, ಎಲ್ಲ ಮೇಲೆ ಅರೇಂಜ್ ಮಾಡಿಬಿಡು, ಕೆಳಗೆ ಮಾಡಿದ್ರೆ ಪಾಪಗೆಲ್ಲ ಏಟಾಗ್ಬಿಡುತ್ತೆ, ಅದು ಬೇಡ ಅಂತ ಹೇಳ್ಬಿಟ್ಟು. ಮತ್ತು ಮಕ್ಕಳು ಓಡಾಡ್ತಿರ್ತಾರೆ, ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಅಲ್ವಾ, ಅದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ಬೇಕಾದ್ರೆ ಎಲ್ಲರೂ ತುಳಿದ್ಬಿಟ್ರೆ ಭಯ ಆಗಿಬಿಡುತ್ತೆ. ಯಾವ ಟೈಮಲ್ಲಿ ಹೆಂಗೆ ಅಂತ ಗೊತ್ತಾಗೋದಿಲ್ಲ, ಹುಷಾರಾಗಿರ್ಬೇಕು ಅಂತ ಮಂಚದ ಮೇಲೆ ನಿಧಾನಕ್ಕೆ ಬೆಡ್ ಮೇಲೆ ಮಾಡ್ತೀವಿ. ಓಕೆ ಬನ್ನಿ ಫ್ರೆಂಡ್ಸ್, ಆ ಫೋಟೋ ಶೂಟನ್ನು ಮಾಡೋಣ. ಪಾಪು ಸಪೋರ್ಟ್ ಮಾಡಿದರೆ ಸಾಕಾಗುತ್ತೆ ನನಗಂತೂ. ಅವಳು ಸಪೋರ್ಟ್ ಮಾಡ್ತಾಳೇನೋ ಗೊತ್ತಿಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ನನ್ನ ಹಸ್ಬೆಂಡು ಮೊಬೈಲಲ್ಲಿ ನೋಡ್ಕೊಂಡು ಮಾಸ್ಟರ್ ಚೆಫ್ ಥರ ಪೇಪರಲ್ಲಿ ಕಟ್ ಮಾಡಿರೋದು ಇತ್ತು, ಅದನ್ನೇ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ನಾನೇ ಐಡಿಯಾ ಕೊಟ್ಟಿದ್ದು ಈ ಥರ ಮಾಡು ಅಂತ. ಸಾಗರ್ ಕೈಲಿ ಒಂದು ಗಮ್ಮು ಮತ್ತು 2 ಪೇಪರನ್ನು ತರಿಸಿ ಮಾಡ್ತಾಯಿದ್ವಿ. ಅದ್ರಲ್ಲಿ ಬೇರೆ ಯಶು ಮಧ್ಯೆ ಬಂದು ನಾನು ಕಟ್ ಮಾಡ್ತೀನಿ ಅಂತ ತರಲೆ ಮಾಡ್ತಾಯಿದ್ಲು. ನಮಗೆ ಬೇರೆ ಸ್ವಲ್ಪ ಕರೆಂಟ್ ಹೋಗೋ ಥರ ಇತ್ತು ಇವತ್ತು. ಮಳೆ ಬರೋ ಥರ. ನಾವು ಯಾವಾಗ ಫೋಟೋ ಶೂಟ್ ಮಾಡ್ತೀವಿ ನೋಡಿ, ಆವಾಗ ಕರೆಂಟ್ ಹೋಗೋದು, ಏನಾದ್ರು ಒಂದು ತೊಂದರೆ ಆಗ್ತಾಯಿರ್ತೀವಿ. ಎನಿ ಟೈಮ್ ಹಿಂಗೆ ತೊಂದರೆ ಆಗುತ್ತೆ ಫ್ರೆಂಡ್ಸ್. ಅದು ಸ್ವಲ್ಪ ನನಗೆ ಬೇಜಾರಾಗ್ತಾಯಿತ್ತು, ಎಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಏನೋ ಅಂತ. ಕರೆಂಟ್ ಹೋದ್ರೂ ಸಹಿತ ನಮ್ಮದು ಚಾರ್ಜರ್ ಲೈಟ್ ಇತ್ತು, ಅಷ್ಟಾಗಿ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ, ಸ್ವಲ್ಪ ಡಿಮ್ಮಾಗಿ ಕಾಣುತ್ತೆ, ಚೆನ್ನಾಗಿ ಬರೋದಿಲ್ಲ ಅಂತ ಭಯ ಆಗಿಬಿಟ್ಟಿತ್ತು. ಫೈನಲಾಗಿ ಕರೆಂಟು ಸಹಿತ ಇದೆ ನೋಡಿ. ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ನೋಡ್ಕೊಂಡು ಈ ಥರದ್ದೆಲ್ಲ ಚೆನ್ನಾಗಿ ಕಟ್ ಮಾಡ್ತಾರೆ. ಮತ್ತು ನನ್ನ ಹಸ್ಬೆಂಡು, ನನಗೆ ಡ್ರಾಯಿಂಗಿಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಹಸ್ಬೆಂಡು ಡ್ರಾಯಿಂಗೆಲ್ಲ ಸೇಮ್ ಆಂಜನೇಯಂದಾಗಿರ್ಬೋದು, ಎಲ್ಲ ಡ್ರಾಯಿಂಗೆಲ್ಲ ನೀಟಾಗಿ, ಗಣೇಶಂದು ಅದೆಲ್ಲ ನೀಟಾಗಿ ಬಿಡಿಸ್ತಾರೆ. ಯಾವಾಗಲಾದ್ರು ತೋರಿಸ್ತೀನಿ. ಅದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಇತ್ತೀಚೆಗೆ ಮೊಬೈಲಲ್ಲಿ ನೋಡ್ಕೊಂಡು ಅವರೇ ಚೆನ್ನಾಗಿ ಇದೆಲ್ಲ ಮಾಡ್ತಾ ಇರ್ತಾರೆ. ಮನೇಲಿ ಇದ್ದಿದ್ದು ಬೇಜಾರಾಗಿರುತ್ತೆ ಅಲ್ವಾ, ಪೇಪರ್ ತಗೊಳ್ಳೋದು, ಡ್ರಾಯಿಂಗ್ ಬಿಡಿಸೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಇವಾಗ ಹಾಗೆ ನಾನು ಸಹಿತ ಮೊಬೈಲಲ್ಲಿ ತೋರಿಸ್ತಾ ಇದ್ದೆ. ಪಾಪಗೂ ಸಹಿತ ರೆಡಿ ಮಾಡಿಸ್ತಾ ಇದ್ದೀನಿ. ನಾನು ಒಂದು ಕಡೆ ಪಾಪಗೆ ರೆಡಿ ಮಾಡಿಸ್ತಿದ್ರೆ, ಇಲ್ಲೊಂದು ಕಡೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಪಾಪಗೆ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಫೋಟೋ ಶೂಟ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್. ಅದ್ರ ಬದಲು ದುಡ್ಡಿದ್ರೆ ಎಲ್ಲ ಅವರೇ ನೋಡ್ಕೋತಾರಲ್ವ ಅಂತ ಅನ್ನಿಸ್ಬಿಡುತ್ತೆ. ಆದರೆ ನಮಗೆ ಅಷ್ಟೊಂದು ಈಗ ಅಷ್ಟೊಂದು ಇದಾಗಲ್ಲ, ಅಷ್ಟೊಂದು ಕೊಡೋದಕ್ಕಾಗೋದಿಲ್ಲ ಅಂತ ನಾವೇ ಮಾಡ್ಕೊಳ್ತಾ ಇದ್ದೀವಿ ಫೋಟೋ ಶೂಟು. ಆದರೂ ಸಹಿತ ನಾವೇ ಚೆನ್ನಾಗಿ ಮಾಡ್ಕೊಳ್ಬೋದಲ್ಲ ಅಂತ. ಸ್ವಲ್ಪ ಕಷ್ಟ ಆದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ. ನಾವೇ ಮಾಡಿದ್ದಲ್ಲ ಫೋಟೋ ಶೂಟ್ ಮಾಡೋದಕ್ಕೆ ನಮ್ಮ ಮಗುಗೆ ಅಂತ ನೆನಪಿಗೆ ನಾವೇ ಮಾಡ್ಕೊಳ್ಬೋದು.
ಬನ್ನಿ ಇವಾಗ ಎಲ್ಲದೂ ಸಹಿತ ರೆಡಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ ಕಿಚನ್ ಐಟಮ್ ಎಲ್ಲ ತಂದು ಮಾಡ್ತಾಯಿದ್ದೀವಿ. ವೀಡಿಯೋದಲ್ಲಿ ಬಂದುಬಿಟ್ಟು ದೊಡ್ಡ ದೊಡ್ಡದು ಗ್ಯಾಸ್ದು ಬರುತ್ತೆ ನೋಡಿ, ಮೇಲುಗಡೆದು ಅದೆಲ್ಲ ಹಾಕಿದ್ರು, ಮತ್ತು ದೊಡ್ಡ ದೊಡ್ಡ ಪಾತ್ರೆ ಅದೆಲ್ಲದು ಸಹಿತ ಇಟ್ಟು ಫೋಟೋಶೂಟನ್ನು ಮಾಡಿದರು. ಆದರೆ ನಮ್ಮದು ಪಾಪುದ ಇದೆಯಲ್ವ, ಇದೆಲ್ಲ ಸ್ಟೀಲ್ದಲ್ಲೇ ಇದೆ, ನಾವು ಯಾಕೆ ಈ ರೀತಿ ಮಾಡಬಾರ್ದು ಅಂತ ಐಡಿಯಾ ಮಾಡಿಬಿಟ್ಟು ಇಬ್ಬರು ಸಹಿತ ಮಾಡ್ತಾಯಿದ್ದೀವಿ. ನೋಡಿ ನಾನು ಯಾವ ರೀತಿಯಾಗಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಬೇಗ ಬೇಗ. ನಮ್ಮ ಸಣ್ಣ ಪಾಪುಗೂ ಸಹಿತ ರೆಡಿ ಮಾಡಿಸಿದ್ದಾಯಿತು, ಅಮ್ಮ ಕೈಲಿ ಕೊಟ್ಟಿದ್ದೀನಿ, ಅಮ್ಮ ನೋಡ್ಕೊಳ್ಳಿ ಅಂತ. ನಾನು ರಂಗ ಬೇಗ ಬೇಗ ಮಾಡಿಬಿಟ್ರೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀವಿ. ಮೊಬೈಲಲ್ಲಿ ನೋಡಿಕೊಂಡೇ ಮಾಡ್ತಾಯಿರೋದು, ಓನಾಗೇನು ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ಮೊಬೈಲಲ್ಲೇ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಏನಾದ್ರು ಫೋಟೋಶೂಟ್ ಅಂತ ನಾನು ಮಾಡೋದಾದ್ರೆ ಸ್ವಲ್ಪ ಸರ್ಚ್ ಮಾಡ್ತೀನಿ, ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ ನಮ್ಮ ಮಗುಗೆ, ಮತ್ತು ಯಾವ ಥರ ಸೂಟ್ ಆಗುತ್ತೆ ಅವಳಿಗೆ ಅಂತ ಹೇಳ್ಬಿಟ್ಟು ನಾನು ಮಂತ್ಲಿ ಸರ್ಚ್ ಮಾಡಿಬಿಟ್ಟು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಯೂಟ್ಯೂಬ್ ಮಾಡೋದಲ್ದಲೆ ಮಗು ಕೇರ್ ಆಗಿರ್ಬೋದು ಎಲ್ಲದೂ ಸಹಿತ ನಾನೇ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕಷ್ಟ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಏನು ಮಾಡೋದಲ್ವಾ, ಲೈಫ್ ಅಂದರೆ ಹಾಗೆ ಲೀಡ್ ಮಾಡಬೇಕಾಗುತ್ತೆ. ಕಷ್ಟನೂ ಸುಖನೂ ಏನೋ ಬಂದಿದ್ದೆಲ್ಲ ಲೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ನೋಡಿ ಗ್ಯಾಸು ಪುಟಾಣಿ ಗ್ಯಾಸ್ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಒಂದು ಚಿಕ್ಕದು ಕರ್ಚಿಫ್ ಥರ ಇಟ್ಬಿಟ್ಟು ಅಲ್ಲಿ ಚಿಕ್ಕ ಚಿಕ್ಕ ಸ್ಪೂನ್ ಇದ್ದು ಅದಕ್ಕೆ ಜೋಡಿಸಿಟ್ಟಿದ್ದಾರೆ. ಮತ್ತು ಈ ಕಡೆ ಫ್ರೈಯಿಂಗ್ ಪ್ಯಾನ್ಗಳು ಜೋಡಿಸಿಕ್ಕಿದ್ದೀನಿ, ಒಂಥರ ಫೋಟೋಶೂಟಿಗೆ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಇದೆಲ್ಲ ಯಶಿಕ್ಕಿಗೆ ತಂದಿದ್ದು ಒಳ್ಳೆಯದಾಯಿತು ಅಂತ ಅನ್ನಿಸ್ತು ಫ್ರೆಂಡ್ಸ್. ನನಗೇನೋ ಎಷ್ಟು ಕ್ವಾಲಿಟಿಯಾಗಿದೆ ಗೊತ್ತಾ, ತುಂಬ ಗಟ್ಟಿಯಾಗಿದೆ. ಇದ್ರದ್ದು ಬೇಕಾದ್ರೆ ಲಿಂಕ್ ನಾನು ಕೋಡು ಬೇಕು ಅಂದರೆ ನಿಮಗೆ ನಾನು ಸೆಂಡ್ ಮಾಡ್ತೀನಿ. ಮಗು ಫೋಟೋಶೂಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಮಕ್ಕಳಿಗೆ ಆಟ ಆಡೋಕ್ಕೆ ಬೇಕಾದ್ರೂ ಆಗುತ್ತೆ. ಯಶು ಅಷ್ಟು ಸ್ವಲ್ಪ ಏಜ್ ಇದ್ದರೆ ಅಷ್ಟಕ್ಕಾಗುತ್ತೆ. ನೋಡಿ ಎಷ್ಟು ತರಲೆ ಮಾಡ್ತಾ ಇದ್ದಾಳೆ ಅಂತ. ಸಖತ್ ಏನು ಮಾಡಿದ್ರು ಬಿಡಲ್ಲ, ಅವರಪ್ಪ ಏನು ಇದು ಮಾಡಿದ್ರೆ ಅದ್ಲಿಸಿರು ಬಿಡಲ್ಲ, ಅಷ್ಟು ಪ್ರೀತಿ ಮುದ್ದಿನ ಮಗಳು ಅಂತಲೇ ಹೇಳ್ಬೋದು. ನೋಡಿ ಅದ್ರದ್ದು ಮಿಕ್ಸಿ ಜಾರ್ ಇರುತ್ತಲ್ಲ ಅದನ್ನು ಸಹಿತ ಇಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಮಿಕ್ಸಿ ಜಾರು ಬಕೀಟು ಸ್ವಲ್ಪ ಈ ಕಡೆದು ಕಿತ್ತೋಗ್ಬಿಟ್ಟಿತ್ತು, ಹಿಡ್ಕೊಳ್ಳೋದು, ಅದನ್ನು ಇಕ್ತಾರೆ ಚೆನ್ನಾಗಿ ಕಾಣುತ್ತೆ ಫೋಟೋಶೂಟಿಗೆ ಅಂತ. ಚಪಾತಿ ಮಣೆಯಿಂದ ಹಿಡ್ದು ಮಿಕ್ಸಿಯಿಂದ ಹಿಡ್ದು ಸ್ಟವ್ ಪಾತ್ರೆ ಎಲ್ಲದು ಸಹಿತ ಒಂಥರ ನೋಡೋದಕ್ಕೆ ನನಗೆ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಪಾಪದ ಫೋಟೋಶೂಟ್ ಯಾವಾಗ ತೆಗಿತೀವಿ, ಹೆಂಗೆ ಕಾಣ್ತಾಳೋ ಏನೋ ಅಂತ ನನಗೆ ಇವಾಗಲಿಂದಲೇ ಭಯ ಆಗ್ತಾಯಿತ್ತು. ನೋಡಿ ಮೊಬೈಲಲ್ಲಿ ನೋಡ್ಕೊಂಡು ನೋಡಿ ತಗೋ ನೀನು, ನಾನು ಹಸ್ಬೆಂಡ್ ಹೇಳ್ತಾಯಿದ್ರು, ನೋಡು ನೀನು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಕೊಡ್ತಾಯಿದ್ರು. ನಾನು ಹಾಗೆ ಅಂತ ಐಡಿಯಾ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಮತ್ತೆ ಆಚೆ ಈಚೆ ಮಾಡ್ತಾಯಿದ್ವಿ, ಸುಮ್ಮನೆ ಒಂದೇ ಹತ್ರ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ ಅಂತ. ಮತ್ತು ವೆಜಿಟೇಬಲ್ಸ್ ಇಡೋಣ ಅಂತ ಅಂದ್ಕೊಂಡಿದ್ವಿ. ರಂಗ ಬೇಡ ಅಂತ ಅಂದ, ಆಮೇಲೆ ನೋಡೋಣ ಆಯಿತು ಇದೆಲ್ಲ ರೆಡಿ ಆಗಲಿ ಆಮೇಲೆ ಇಟ್ಟರಾಯ್ತು ಅಂತ ಸ್ವಲ್ಪ ಹತ್ರಕ್ಕೆ ಇಟ್ಬಿಟ್ಟಿದ್ವಿ. ಮಗು ಮಲ್ಕೋಬೇಕಾರೆ ಅವಳಿಗೆ ಆ ಕಡೆ ಈ ಕಡೆ ಒದ್ದಾಡಬೇಕಾರೆ, ಈಗ ಒದ್ದಾಡ್ತಾಳೆ, ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳಲ್ವ, ಅದಕ್ಕೆ ಸ್ವಲ್ಪ ಆ ಪಾತ್ರೆ ಎಲ್ಲ ಇದಾಗ್ಬಿಡುತ್ತೆ, ಆ ಕಡೆ ಈ ಕಡೆ ಹೋಗ್ಬಿಟ್ಟು ಫೋಟೋಶೂಟಿಗೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಸ್ವಲ್ಪ ದೂರನೇ ಇಡ್ತಾಯಿದ್ವಿ. ಈಗ ದೂರ ಇಡ್ತಾಯಿದ್ವಿ. ಫೈನಲಾಗಿ ಇವಾಗ ಸೆಟಪ್ ಆಗಿದೆ ಫ್ರೆಂಡ್ಸ್. ನೋಡಿ ಅಲ್ಲಿ ಬಜ್ಜಿ ಮೆಣ್ಸಿನ್ಕಾಯಿ ಇಟ್ಟಿದ್ವಿ, ಈ ಕಡೆ ದಪ್ಪ ಮೆಣ್ಸಿನ್ಕಾಯಿ ಇಟ್ಟಿದ್ವಿ. ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆಯಲ್ವ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ವೆಜಿಟೇಬಲ್ಸ್ ಇಡೋಣ ಅಂತ ಅಂದ್ಕೊಂಡೆ, ಒಳ್ಳೆ ಮಾರಮ್ಮನ ಥರ ಆಗಿಬಿಡುತ್ತೆ, ಬೇಡ ಹೀಗೆ ಇರಲಿ ಸಿಂಪಲಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಅಷ್ಟು ರೆಡಿ ಮಾಡಿದ್ದಾಯಿತು. ಮತ್ತು ಬರೀಬೇಕಲ್ಲ ಫ್ರೆಂಡ್ಸ್ ಎಷ್ಟು ಮಂತಿಂದು ಅಂತ, ಒಂದು ಚಿಕ್ಕದಾಗಾರು ಬರೆಯೋಣ ಅಂತ ಹೇಳ್ಬಿಟ್ಟು ನಾನು ಮರ್ತೇ ಬಿಟ್ಟಿದ್ದೀನಿ. ಆಗ ರಂಗ ಜ್ಞಾಪನಿಸಿದ್ದು, ಒಂದು ಚಿಕ್ಕದಾಗಾರು ಬರೀ, ಒಂದೇನಾರು ತಂದು ಬರೀ ಹೋಗು, ಅವ್ರ ಬೇಳೆ ಎಲ್ಲ ಅಲ್ಲಿ ಬಾಕ್ಸಲ್ಲಿ ಹಿಂಗೆ ಚೆಲ್ಲಿ ಇಟ್ಟಿದ್ದಾರೆ, ನೀನು ಹಂಗಿಡು ಅಂತ. ಆ ಟೈಮಲ್ಲಿ ಎಲ್ಲಿ ಕರೆಂಟ್ ಹೋಗ್ಬಿಡುತ್ತೋ ಭಯ ಆಗಿ ನಾನು ಬೇಡ ಇಷ್ಟೇ ಸಾಕು ಅಂತ ನಾನು ತೊಗರಿ ಬೇಳೆಯಲ್ಲಿ 3 ನಂಬರನ್ನು ಬರಿತಾ ಇದ್ದೀನಿ. ನೋಡಿ ಈ ಥರ ನಿಮ್ಮ ಮಕ್ಳಿಗೂ ಸಹಿತ ಫೋಟೋಶೂಟ್ ಮಾಡಿ ಫ್ರೆಂಡ್ಸ್, ನೆನಪಿಗೆ ಇದ್ದಿರುತ್ತೆ. ಮೊಬೈಲಲ್ಲಿ ನೀವು ಎಷ್ಟು ಚಿಕ್ಕ ಒಂದು ಕ್ಯಾಮ್ರಾ ಇದ್ದರೆ ಸಾಕು, ಎಷ್ಟು ಚಿಕ್ಕ ಮೊಬೈಲ್ ಇದ್ದರೂ ಸಹಿತ ನೀವು ಮಗುಗೆ ಫೋಟೋಶೂಟನ್ನು ಮಾಡಿಸ್ಕೊಂಡು ನೀವು ಫೋಟೋಗ್ರಾಫರ್ ಹತ್ರ ಹೋಗಿ ಅಲ್ಲಿ ಇದನ್ನು ಫೋಟೋಸನ್ನು ತೆಗೆಸ್ಕೋಬೋದು. ಯಾವ ಥರ ಬೇಕು ಬ್ಯಾಕ್ಗ್ರೌಂಡು ನಿಮಗೆ ಮಾಡಿಕೊಡ್ತಾರೆ. ನಾವು ಅಷ್ಟೇ ಫೋಟೋಸ್ ತೆಗಿಬೇಕು ಸಣ್ಣ ಪಾಪುದು, ನೋಡೋಣ ಆದರೆ ತೆಗೆಸ್ತೀವಿ. ಓಕೆ ಫ್ರೆಂಡ್ಸ್, ಇವಾಗ ಸೆಟ್ ಮಾಡಿದ್ದೀವಿ. ನೋಡಿ ಎಲ್ಲ ಬೇಗ ಸೆಟ್ ಆಯಿತು. ಅವಳು ಯಾಕೋ ಮಲ್ಕೊಳ್ಳೋ ಥರ ಆಡ್ತಾ ಇದ್ದಾಳೆ, ಬೆಳಗ್ಗೆ ಫುಲ್ ಮಲ್ಕೋತಾಳೆ, ನೈಟೆಲ್ಲ ಎದ್ದೇಳ್ತಾಳೆ. ಒಂದಿನ ಹಂಗಾರೆ ಒಂದಿನ ಹಿಂಗೆ ಮಾಡ್ತಾ ಇರ್ತಾಳೆ, ಏನೋ ಗೊತ್ತಿಲ್ಲ, ಸಪೋರ್ಟ್ ಮಾಡಿದರೆ ಸಾಕಾಗ್ಬಿಟ್ಟಿದೆ. ಇವತ್ತು ಬೇರೆ ಕಿಚನ್ದು ಸ್ಟಫ್ ಥರ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಅವಳ ಫೇಸಿಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಕಷ್ಟ ಬಿದ್ದು ಮಾಡ್ತಾಯಿದ್ದೀವಿ ನಾನು ಸಹಿತ ರಂಗ. ನೋಡೋಣ ಬನ್ನಿ ಯಾವ ರೀತಿಯಾಗಿ ಬರುತ್ತೆ ಅಂತ. ಫೋಟೋಸು ಸಹಿತ ಸ್ವಲ್ಪ ಚೆನ್ನಾಗಿ ಬಂದರೆ ಸಾಕು, ಫೋಟೋಸ್ ಚೆನ್ನಾಗಿ ಬಂದರೆ ಸಾಕು, ಇನ್ನೇನು ಬೇಡ. ನೋಡಿ ಸ್ಟಫ್ ಥರ ಮಾಡಿದ್ವಿ, ಎಲ್ಲ ರೆಡಿಯಾಗಿದೆ.
ನೀಟಾಗಿ ರೆಡಿ ಆಯಿತು. ಬೇರೆ ವಿಡಿಯೋದಲ್ಲೆಲ್ಲ ನೋಡಿದಾಗ ಮನೆ ಕಿಚನ್ ಐಟಮ್ ದೊಡ್ಡ ದೊಡ್ಡದು ಇರುತ್ತೆ ನೋಡಿ, ಅದೆಲ್ಲರಿಂದ ಮಾಡಿದ್ದಾರೆ. ನಮ್ಮದು ಯಶಿಗೆ ತಂದುಕೊಟ್ಟಿದ್ವಲ್ವ ಕಿಚನ್ ಐಟಮು ಸ್ಟೀಲಿಂದು, ಇದನ್ನೇ ಬೆಳೆಸ್ಕೊಂಡು ಎಂತಕ್ಕೆ ವಿಡಿಯೋ ಮಾಡಬಾರ್ದು ಅಂತ ನಾನು ಇದನ್ನೇ ಬೆಳೆಸ್ಕೊಂಡು ವಿಡಿಯೋನ ಮಾಡಿದೆ. ಫೈನಲಾಗಿ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಬೇಕು ಅವ್ರು ಮಲಗಿಸ್ದಾಗ ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ ಏನೋ ನೋಡಬೇಕು. ಓಕೆ ಬನ್ನಿ, ತಡ ಮಾಡೋದು ಬೇಡ. ರೆಡಿ ಮಾಡ್ತಿದ್ದೀನಿ, ಅವ್ರಿಗೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಂದ್ರೆ ಒಂದು ಸಿಂಪಲ್ ಡ್ರೆಸ್ ಹಾಕಿದ್ದೀನಿ, ಹಾಗೆ ಇದು ಹಾಕಿದ್ದೀನಿ, ಕಾಡಿಗೆ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಏನು ರೆಡಿ ಮಾಡ್ತಿಲ್ಲ. ಚೆನ್ನಾಗಿ ಕಾಣ್ತಾಳೆ ಒಟ್ಟಿನಲ್ಲಿ ಆ ಡ್ರೆಸ್ಸಲ್ಲಿ, ವೈಟ್ ಡ್ರೆಸ್ಸಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ್. ಬನ್ನಿ ಬೇಗ ಬೇಗ ಫೋಟೋಶೂಟನ್ನು ತೆಗೆದುಬಿಡೋಣ. ಯಾವ ರೀತಿಯಾಗಿ ಬಿಡುತ್ತೆ ಏನೋ ನನಗೆ ಇವಾಗಲೇ ಭಯ ಆಗ್ತೈತಿ. ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಸಾಕು. ಬಾಯ್ ಆಮೇಲೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಕ್ವೀನ್ ಬಂದ್ಲು ಅಂತಲೇ ಹೇಳ್ಬೋದು. ಅಯ್ಯೋ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ಅದು ಹಾಕ್ತೀನಿ ಅಲ್ವಾ, ಅಯ್ಯೋ ಅವಳಂತೂ ಒಂಚೂರು ಇದಾಗಂಗಿಲ್ಲ, ಅಳೋದಂತೂ ನನ್ನ ಕೈಯಲ್ಲಂತೂ ನೋಡೋಕ್ಕಾಗ್ತಿಲ್ಲ. ಆದರೆ ಫೋಟೋ ಶೂಟ್ ಮಾಡಬೇಕಲ್ವ, ಯಾವ ರೀತಿಯಾಗಿ ಕಾಣ್ತಿದ್ದೆ ಹೇಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣ್ತಿದ್ಲು ಮಾತ್ರ, ನನಗಂತೂ ಸಖತ್ತಾಗಿ ಕಾಣ್ತಿದ್ಲು ಅಂತ ಅನ್ನಿಸ್ತು ನನಗೇನು. ನಿಮ್ಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿ ಸೂಟ್ ಆಗ್ತಾಯಿದೆಯಾ ಡ್ರೆಸ್ ಆಗಿರ್ಬೋದು, ಮತ್ತು ಅದು ನಾವು ಮಾಡಿರೋದು ತಲೆಗೆ ಹಾಕಿದ್ದೀವಲ್ವ ಅದೆಲ್ಲ ಚೆನ್ನಾಗಿ ಕಾಣ್ತಿದೆಯಲ್ವ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆರಾಮ್ಸಾಗಿ ಮಾಡ್ಕೋಬೋದು. ಅಯ್ಯೋ ಮಾಡೋರು ಯಾರು ಅಂತ ಹೇಳ್ಬಿಟ್ರೆ ಆಗೋದಿಲ್ಲ. ನೀವಷ್ಟೇ ಸ್ವಲ್ಪ ಇಂಟ್ರೆಸ್ಟಿಂದ ಮಾಡಿ, ಚೆನ್ನಾಗಿರುತ್ತೆ. ಮಕ್ಳಿಗೆ ಈ ಥರದ್ದೆಲ್ಲ ಮಾಡಿದ್ರೆ ಒಂಥರ ಫೋಟೋಶೂಟ್ ಆದಮೇಲೆ ಒಂಥರ ಖುಷಿಯಾಗುತ್ತೆ. ಓ ನಮ್ಮ ಮಗು ನೋಡಿ ಈ ಥರದ್ದೆಲ್ಲ ತೆಗ್ಸಿದ್ದೀವಿ ಅಂತ. ಚೆನ್ನಾಗಿ ಸೆಟ್ ಮಾಡಿದ್ದೀವ ಫ್ರೆಂಡ್ಸ್? ಹೇಳಿ ನೋಡೋಣ, ಚೆನ್ನಾಗಿ ಸೆಟ್ ಮಾಡಿದ್ದೀವಿ ಇಲ್ವಾ ಅಂತ ಗೊತ್ತಾಗುತ್ತೆ ನನಗೂ. ಅವಳಂತೂ ನಿದ್ದೆ ಟೈಮ್ ಬೇರೆ ಆಗ್ತಾಯಿತ್ತು ಪಾಪ, ನೋಡಿ ಸುಮ್ಮನೆ ಮಲಗಿಬಿಟ್ಟಿದ್ದಾಳೆ ಏನಾರು ಆಗಿಬಿಡ್ಲಿ ಅಂತ. ಇವಾಗ ಸ್ವಲ್ಪ ಸ್ಲೋ ಮೋಷನಿಂದ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಪಾಪು ಡ್ರೆಸ್ಸು ಇದೆ, ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಜಸ್ಟ್ 60 ರುಪೀಸು ಇಲ್ಲ 64 ರುಪೀಸ್ ಕೊಟ್ಟೆ ಅಷ್ಟೇ. ಚೆನ್ನಾಗಿದೆ, ಸ್ಲೋ ಮೋಷನಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಚೆನ್ನಾಗಿದೆ ಮಾತ್ರ. ನೋಡಿ ಎಂಜಾಯ್ ಮಾಡಿ ನೀವು ಸಹಿತ. ನಮ್ಮ ಪಾಪುಗೆ ಆಶೀರ್ವಾದ ಮಾಡಿ ಚೆನ್ನಾಗಿರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಹಿಂದಗಡೆ ಟೆಡ್ಡಿನೂ ಸಹಿತ ಇಟ್ಟಿದ್ದೀವಿ, ರೆಡ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ. ಇದೆಲ್ಲದು ಸಹಿತ ರಂಗೊಂದು ಐಡಿಯಾ. ಟೆಡ್ಡಿ ಅದೊಂದು ಗೊಂಬೆ ಇರಲಿ ಸುಮ್ಮನೆ ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಅದೇನು ಬೇಡ ಅಂದ್ಕೊಂಡೆ, ಇರಲಿ ಸುಮ್ಮನೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವನೇ ಇಡ್ಸಿದ್ದಾನೆ. ಎಷ್ಟು ಹಿಂದಗಡೆ ಎಲ್ಲ ಬ್ಯಾಕ್ಗ್ರೌಂಡು ನಿಮಗೆ ತೋರಿಸಿಲ್ಲ, ಎಷ್ಟು ಜನ ಚಪ್ಪಾಳೆ ಹೊಡಿತಿದ್ರು ಗೊತ್ತಾ? ಪಾಪು ಪಾಪು ಅಂತ ಕಡ್ದು ಡೋರಾ ಅದೆಲ್ಲ ಕಡ್ದು ನಮ್ಮ ಅಮ್ಮನಂತೂ ಅಯ್ಯೋ ಎಲ್ಲರೂ ಸಾಗರು, ಭುವನು, ಯಶಿಕಾ ಆಗಿರ್ಬೋದು ಎಲ್ಲರೂ ಕ್ಲಾಪ್ಸ್ ಆಗ್ತಾ ಹೇಗೋ ಸೈಲೆಂಟ್ ಮಾಡಿಬಿಟ್ಟಿವು. ಒಟ್ಟಿನಲ್ಲಿ ಸ್ಮೈಲ್ ಮಾಡಲಿಲ್ಲ, ಅಂತೂ ಇಂತೂ ಸ್ವಲ್ಪ ಸುಮ್ಮನೆ ಇದ್ಲು. ಅಷ್ಟಾರು ಸುಮ್ಮನೆ ಇದ್ಲಲ್ವ ಅಂತ ಹೇಳ್ಬಿಟ್ಟು ನಾನು ಹೇಗೋ ಬೇಗನೆ ಫೋಟೋಸ್ ತೆಕ್ಕೊಳ್ತಾ ಇದ್ವಿ. ನನ್ನ ಹಸ್ಬೆಂಡ್ ಬೇಗ ತೆಗಿ ಅಂತಿದ್ರು. ಅವರು ಸಹಿತ ಒಂದು ಚೇರ್ ಹಾಕ್ಕೊಂಡು ಮೇಲಿಂದ ಕೆಳಗೆ ವಿಡಿಯೋ ಶೂಟ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಸಖತ್ತು ಹೆಲ್ಪ್ ಮಾಡಿದರು ಮಾತ್ರ. ಫೈನಲಾಗಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ಲುಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಅದು ಡ್ರೆಸ್ ಕಾಂಬಿನೇಷನ್ ಆಗಿರ್ಬೋದು, ಮತ್ತು ನಾವು ಮಾಡಿರೋದು ಡೆಕೋರೇಷನ್ ಆಗಿರ್ಬೋದು, ಕೆಳಗಡೆ ಹಾಸಿರೋದು ಆಗಿರ್ಬೋದು, ಶಾಲ್ ಆಗಿರ್ಬೋದು, ಅದೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಚೆನ್ನಾಗಿದೆ ಒಟ್ಟಿನಲ್ಲಿ. ನೀವು ಸಹಿತ ಈ ಒಂದು ವಿಡಿಯೋನ ನೋಡ್ಕೊಂಡು ಮಕ್ಳಿಗೆ ಮಾಡ್ಕೊಳ್ಬೋದು. ಎಷ್ಟು ಮಂತಿಗೆ, 1 ಮಂತಿಗೆ ಇಲ್ಲ 2, 3, 4, 5, 6 ಆ ಥರದ್ದು ನೀವು ಮಾಡ್ಕೊಳ್ಬೋದು. ನೋಡಿ ಅಯ್ಯೋ ಎಷ್ಟು ಒದ್ದಾಡ್ತಿದ್ದಾಳೆ ಗೊತ್ತಾ ಫ್ರೆಂಡ್ಸ್, ಅವಳಿಗೆ ಆಗ್ತಾನೇ ಇಲ್ಲ. ಬೇಗ ಎತ್ಕೊಳ್ಳಿ ಅಂತ. ನಿದ್ದೆ ಮಾಡೋ ಟೈಮಲ್ಲಿ ನಾನು ನಿದ್ದೆ ಮಲಗಿಸ್ಬಿಟ್ಟು ಫೋಟೋಶೂಟ್ ಮಾಡ್ತಾಯಿದ್ದೆ. ಈ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡ್ತಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಆದರೆ ಈ ಟೈಮಲ್ಲಿ ನಿದ್ದೆ ಮಾಡ್ತಿರ್ಲಿ. ಯಾವಾಗ ಮಲ್ಕೋತಾಳೆ ನಮಗೆ ಗೊತ್ತಾ? ನೋಡಿ ಫೋಟೋಸ್ ಹಾಕಿದ್ದೀನಿ ಫ್ರೆಂಡ್ಸ್. ಒಂದೊಂದಾಗಿ ಫೋಟೋಸ್ ನೋಡ್ತಾ ಹೋಗಿ ಕಮೆಂಟ್ ಹಾಕಿ ಆಯಿತಾ? ನನಗೇನೋ ಫೈನಲಾಗಿ ಚೆನ್ನಾಗಿ ಬಂತು. ಒಂಚೂರು ಸ್ಮೈಲ್ ಮಾಡಿದರೆ ಸ್ವಲ್ಪ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಹೇಗೋ ಇಷ್ಟಾರು ಸಪೋರ್ಟ್ ಮಾಡಿದಲ್ಲ ಅಂತ ನಾನು ಸ್ವಲ್ಪ ಖುಷಿಪಟ್ಟೆ. ನಾನು ಸಹಿತ ರಂಗ ಇಬ್ಬರು ಸಹಿತ ಖುಷಿಪಟ್ವಿ. ಅವನಿಗಂತೂ ಫುಲ್ಲು ಬೆವ್ತೋಗ್ಬಿಟ್ಟ. ಅಯ್ಯಪ್ಪ ಇಂದು ಅಂತೂ ನನ್ನ ಕೈಲಾಗಲ್ಲಮ್ಮ ತಾಯಿ ಅಂತ ಹೇಳ್ಬಿಟ್ಟು ಹಂಗಾರೆ ಅಷ್ಟೇನಾ ಅಂತ ಹೇಳ್ತಾ ಇರ್ತೀನಿ. ಆಯಿತು ಬಿಡು ಅಂದರೆ, ಇಲ್ಲ ಬಾಬಾ ಫೋಟೋಶೂಟ್ ಮಾಡೋಣ, ಆಯಿತು ನಿನಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ನೈಸ್ ಮಾಡ್ತಾ ಇರ್ತಾನೆ. ನೋಡಿರಲ್ಲ ಫ್ರೆಂಡ್ಸ್, ಆ ಪಾಪ ಫೋಟೋಶೂಟ್ ಯಾವ ರೀತಿ ಆಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಪಾಪ ಜೋರಾಗಿ ಅಳ್ತಾ ಇದ್ಲು, ಒಂಚೂರು ಸಹಿತ ಸ್ಮೈಲ್ ಮಾಡಿಲ್ಲ. ಸರಿ ಥರ ಅಳ್ತಿದ್ಲಲ್ವ, ಸುಮ್ಮನೆ ನಾವು ಮಾತಾಡ್ತಾ ಕಂಡುಬಿಟ್ಲು. ಅದೊಂದು ಸ್ವಲ್ಪ ಫೋಟೋನ ತೆಕ್ಕೊಂಡಿದ್ದೀವಿ ಅಷ್ಟೇ. ಹೇಗೋ ಫೋಟೋ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬಂದಿದ್ದೀವಿ. ಸ್ವಲ್ಪ ಚೆನ್ನಾಗಿ ಬಂದಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಜನ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಹೇಗೆ ಬಂದಿದೆ ಹೇಳಿ, ನನಗೂ ಸಹಿತ ಚೆನ್ನಾಗೇ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ನನಗೆ. ಪರವಾಗಿಲ್ಲ, ಮೊಬೈಲಲ್ಲಿ ತೆಗ್ದಿದ್ದಕ್ಕೂ ಒಂಚೂರು ಚೆನ್ನಾಗಿ ಬಂದಿದೆ. ಫೋಟೋಶೂಟ್ ಏನೋ ನಮ್ಮ ಕೈಲಂತೂ ಮಾಡ್ಸೋದಕ್ಕಾಗೋದಿಲ್ಲ. ಹೇಗೋ ಮೊಬೈಲಲ್ಲಿ ನೆನಪಿಗೋಸ್ಕರ ನಾವು ಮೊಬೈಲಲ್ಲಿ ತೆಕ್ಕೊಂಡಿದ್ದೀವಿ ಅಷ್ಟೇ. ನಮ್ಮ ಪಾಪು ನೆನಪಿಗೆ ಯೂಟ್ಯೂಬಲ್ಲಿ ಹಾಕಿದೆ, ಇಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕಿದೆ. ಅವಳು ದೊಡ್ಡವಳಾದ್ಮೇಲೆ ತೋರಿಸ್ಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ. ಓಕೆ ಬನ್ನಿ, ಬಾಯ್.
ಬನ್ನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಬಾಯ್ ಬಾಯ್. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ.